ಹಾಕೊಂಡಿರೋ ಒಂದು ಬಿಳಿ ಲೇಡಿ ಬಾಯಿಗೆ ಬಂದಂಗೆ ಬೈಕೊಂಡು ನಾಗರಬಾವಿ ತುಂಬ ಓಡಾಡ್ತಿತ್ತು. ಅದೇನೇನೋ ಗಾಸೊನ್ನೆಡು ಒಬ್ಬೊಬ್ಬನು ಗುಟ್ಟಿಲ್ಲ, ಚಪ್ಪಲಿ ತಗೊಂಡು ಹೊಡೆದ್ಬಿಡ್ತೀನಿ ಅಂದ್ಕೊಂಡು ಅಲಿತಾ ಇತ್ತು. ಇದ್ಯಾರಪ್ಪ ಒಳ್ಳೆ ಲೇಡಿ ರೌಡಿ ಥರ ಓಡಾಡ್ತಿದ್ಯಲ್ಲ ಅಂತ ನೋಡಿದ್ರೆ ನಮ್ಮ ಬೆಣ್ಣೆ ಶಾಂತಕ್ಕ, ಅದೇ ಬಿಗ್ ಬಾಸ್ ಅಲ್ಲಿ ನಮ್ಮ ಲಾಯರ್ ಜಗ್ಗಣ್ಣ ಎದೆ ಮೇಲೆ ಕಾಲಿಟ್ಟಿತ್ತಲ್ಲ, ಅದೇ ಹಂಸ ಮೇಡಮ್. ಅಯ್ಯೋ ದೇವ್ರೆ, ಇವಮ್ಮ ಯಾಕೆ ಹಿಂಗೆ ಬೀದಿ ಬಂದ್ಬಿಟ್ಟು ಹಿಂಗೆ ಆಡ್ತಿದ್ಯಲ್ಲ ಅಂತ ನೋಡಿದ್ರೆ ಯಾವುದೋ ಒಂದು ಸೀರಿಯಲಲ್ಲಿ ಆಕ್ಟ್ ಮಾಡಿತ್ತಂತೆ, ಅದ್ರ ಪ್ರೊಡ್ಯೂಸರು ಪೇಮೆಂಟ್ ಕೊಟ್ಟಿಲ್ವಂತೆ. ಆ ದುಡ್ಡನ್ನೆಲ್ಲ ತಂದು ಈ ನಾಗರಬಾವಿನಲ್ಲಿ ಆ ಪ್ರೊಡ್ಯೂಸರ್ ದೊಡ್ಡದೊಂದು ಕೋರ್ಟ್ ಓಪನ್ ಮಾಡ್ಬಿಟ್ಟವ್ರಂತೆ. ಅದಕ್ಕೆ ಈ ಮೇಡಮು ರೋಚಿಕೆದ್ಬಿಟ್ಟು ವಸೂಲಿಗೆ ಅಂತ ಬಂದ್ಬಿಟ್ಟೈತಂತೆ. ಹಂಸ ಮೇಡಮ್ ಅಂದರೆ ಸಣ್ಣ ಮಾತು, ACP DCP ದೊಡ್ಡವರೆಲ್ಲ ಗೊತ್ತಂತೆ. ಚೌಪ್ಲಿ ತಗೊಂಡು ಹೊಡೆದಾದ್ರೂ ವಸೂಲಿ ಮಾರ್ಕೆಟೇ ಹೋಗೋದಂತೆ. ಪಾಪ ಈ ಕಲಾವಿದರಿಗೆ ಅನ್ಯಾಯ ಮಾಡಿ ಆ ಪ್ರೊಡ್ಯೂಸರ್ ಅದನ್ನೆಂಥ ಹೋಟ್ಲು ಓಪನ್ ಮಾಡಿರ್ಬೋದು ಅಂತ ನೋಡೋಕೆ ಹೋದರೆ ಬೇಜಾರಾಗೋದು ಕೊಡ್ರಿ. ಸಣ್ಣ ಗೂಡಾಗಲಿ ಈ ಮೇಡಮ್ ನೋಡಿದ್ರೆ ಕೋಟಿ ಎತ್ಕೊಂಡೋಗಿ ಏನೋ ದೊಡ್ಡ ಸ್ಟಾರ್ ಹೋಟ್ಲು ಓಪನ್ ಮಾಡ್ಬೋದು ಅನ್ನೋ ಥರ ಹೇಳುತ್ತೆ. ವಸುದೇವ ಕುಟುಂಬ ಅಂತ ಒಂದು ಸೀರಿಯಲ್ ಬರ್ತಿತ್ತು, ಅದಕ್ಕೆ ಡೈರೆಕ್ಟರ್ ಕಮ್ ಪ್ರೊಡ್ಯೂಸರು ಕೋರ್ಮಂಗ್ಲ ಅನಿಲ್ ಅಂತ. ಇವಾಗ ಈ ಒಪ್ಪನ ಮೇಲೆ ಈ ಮೇಡಮ್ ಮುಡ್ಕೊಂಡ್ಬಿಟ್ಟಿರೋದು. ಆಮೇಲೆ ಈ ಸೀರಿಯಲ್ ಪ್ರೊಡಕ್ಷನ್ ಮಾಡೋ ಪರಿಸ್ಥಿತಿ ಬಗ್ಗೆ ಹೇಳೋದಕ್ಕೆ ನಿಂತ್ಕೊಂಡ್ಬಿಟ್ರೆ ಅದೇ ಒಂದು ಮೆಗಾ ಸೀರಿಯಲ್ ಆಗ್ಬಿಡುತ್ತೆ ಕೊಂಡ್ರಿ. ಒಂದು ಎಪಿಸೋಡ್ ಇಷ್ಟು ಅಂತ ಚಾನಲ್ ದುಡ್ಡು ಕೊಡ್ತಾರೆ, ಸಿನಿಮಾ ರೇಂಜಿಗೆ ಕ್ವಾಲಿಟಿ ಕೇಳ್ತಾರೆ, ಕತೆ ಡೈಲಾಗು ಆರ್ಟಿಸ್ಟ್ ಸೆಲೆಕ್ಷನ್ ಎಲ್ಲ ಚಾನಲ್ ಅವರೇ ಕೊಟ್ಬಿಟ್ಟು TRP ತರೋ ಟಾರ್ಗೆಟ್ ಮಾತ್ರ ಪ್ರೊಡಕ್ಷನ್ಸಿಗೆ ಜವಾಬ್ದಾರಿ. ಇದ್ರ ಮಧ್ಯದಲ್ಲಿ ಮಹಾಸಂಗಮ, ತ್ರಿವೇಣಿ ಸಂಗಮ ಅಂತ ಕಾನ್ಸೆಪ್ಟ್ಗಳು ಏನು ವರ್ಕೌಟ್ ಆಗಿಲ್ಲ ಅಂತಂದ್ರೆ ಸೀರಿಯಲ್ ಇರುತ್ತೆ, ಪ್ರೊಡ್ಯೂಸರ್ ಚೇಂಜ್. ಇಲ್ಲಿ ಅದೇ ಆಗಿರೋದು ನೋಡಿ. ಈ ವಸುದೇವ ಕುಟುಂಬ ಅನ್ನೋ ಸೀರಿಯಲ್ 6 ತಿಂಗಳಿಂದ ಬರ್ತಿತ್ತಂತೆ, 180 ಎಪಿಸೋಡ್ ಏನೋ ಆಗಿದ್ವು ಅಂತೆ. ಇವಾಗ ಆ ಚಾನಲ್ ಅವರು ಸಡನ್ ಆಗಿ ಈ ಸೀರಿಯಲ್ನ ಬೇರೆ ಪ್ರೊಡಕ್ಷನ್ ಹೌಸಿಗೆ ಕೊಟ್ಬಿಟ್ಟವ್ರೆ. ಈ ಸೀರಿಯಲ್ ಪ್ರೊಡಕ್ಷನ್ ನಲ್ಲಿ ಪ್ರೊಡ್ಯೂಸರ್ಗಳು ಲಾಭ ಅಂತ ನೋಡೋದೇನೆ 6 ತಿಂಗಳು ವರ್ಷ ಆದ್ಮೇಲೆ, ಇದ್ರ ಮಧ್ಯದಲ್ಲಿ ಚಾನಲ್ ಅವರು ಸೀರಿಯಲ್ ಪೇಮೆಂಟ್ ಅಂತ ಕೊಡೋದೇನೆ 90 ಡೇಸ್ ಆದ್ಮೇಲೆ. ಎಲ್ಲಾ ಪ್ರೊಡ್ಯೂಸರ್ಸ್ ಕೈಯಲ್ಲಿ ದುಡ್ಡು ಇಟ್ಕೊಂಡೇನೆ ಪ್ರೊಡಕ್ಷನ್ ಮಾಡೋಕ್ಕಾಗೋದಿಲ್ಲ ಕಣ್ರಿ. ಅಲ್ಲೂ ಇಲ್ಲೂ ಫೈನಾನ್ಸ್ ಅಂದ್ಬಿಟ್ಟು ನಡೆಸ್ತಾ ಇರ್ತಾರೆ. ಸಡನ್ ಆಗಿ ಸೀರಿಯಲ್ ನಿಂತೋಗ್ಬಿಟ್ರೆ ಎಲ್ಲೂ ದುಡ್ಡು ಹುಟ್ಟಲ್ಲ. ಚಾನಲ್ನವ್ರು ಕೊಡೋರು ಕಾಯ್ಬೇಕು. ಈ ಕಲಾವಿದರು ಅದನ್ನ ಅರ್ಥ ಕೊಡಲ್ಲ ಅಂದ್ರೆ ತಪ್ಪಪ್ಪ. ಒಂಚೂರು ಟೈಮ್ ಕೊಡಿ, ಬ್ರೀತಿಂಗ್ ಸ್ಪೇಸ್ ಕೊಡಿ ಅಂದ್ರೆ ತಪ್ಪ. ಅಷ್ಟರೊಳಗೆ ಹಿಂಗೆ ಬೀದಿ ರಂಪಾಟ, ಈ ಬಯಲಾಟ ತೋರಿಸೋದಕ್ಕೆ ಮುಂದು ಅಂತ ಬರೋ ಮೀಡಿಯಾಗಳು ಕಟ್ಟಸಿಗೂ ಆ ಪ್ರೊಡ್ಯೂಸರ್ ಹತ್ರ ಹೋಗ್ಬಿಟ್ಟು ಮೈಕ್ ಹಿಡಿಯಲ್ಲ, ನಿನ್ ಸಮಸ್ಯೆ ಏನಪ್ಪ ಅಂತ ಕೇಳಲ್ಲ. ಆಮೇಲೆ ಕಲಾವಿದರು ಕೂಡ ಪ್ರೊಡ್ಯೂಸರ್ ಕಷ್ಟಕ್ಕೆ ಸಿಕ್ಕಾಗ ಒಂಚೂರು ಸ್ಪಂದಿಸ್ಬೇಕು ಕಣ್ರಿ. ಇವಾಗ ನಮ್ಗೆ ಕೊಡ್ರಿ ಅಂತ ಬೀದಿನಲ್ಲಿ ನಿಂತಿರೋರು ನಮ್ಮ ಪ್ರೊಡ್ಯೂಸರ್ನ ಯಾಕ್ರಿ ಇದಕ್ಕಿದ್ದಂಗೆ ಚೇಂಜ್ ಮಾಡ್ಬಿಟ್ರಿ, ಪಾಪ ಎಷ್ಟು ದಿನ ಇನ್ವೆಸ್ಟ್ ಮಾಡಿದ್ದಾರೆ, ಇವಾಗ ಲಾಭ ಬರೋ ಟೈಮಿಗೆ ಬೇರೆಯವ್ರಿಗೆ ಕೊಟ್ಬಿಟ್ರೆ ಇವ್ರು ಎಲ್ಲೋ ಸಾಯ್ಬೇಕು ಅಂತ ಆ ಚಾನಲ್ ಹತ್ರ ಹೋಗಿ ಯಾವ ಕಲಾವಿದರಾದ್ರೂ ಧ್ವನಿ ಎತ್ತದ್ರ ಅಲ್ಲಿ ಇದೆಲ್ಲ ನಡೆಯಲ್ಲ. ಇಲ್ಲಿ ಈ ಗೂಡಂಗಡಿ ನೋಡಿದ್ರೆ ಗೊತ್ತಾಗುತ್ತೆ ಈ ಡೈರೆಕ್ಟರ್ ಎಂಥ ಪಾಪದ ಮನುಷ್ಯ ಅಂತ. ಇವ್ರನ್ನ ಎದುರಿಸ್ಬೋದು. ನಾವು ಈ ಕೋರ್ಮಂಗಲ ಅನಿಲ್ ಬಗ್ಗೆ ವಿಚಾರಿಸ್ಕೊಂಡ್ವಿ. ಈ ಹುಡುಗ 15-20 ವರ್ಷಗಳಿಂದ ಮೊನ್ನೊತ್ತು ಅಸಿಸ್ಟೆಂಟ್ ಆಗಿ ಬಂದು ಡೈರೆಕ್ಟರ್ ಆಗಿ 10-6 ಸೀರಿಯಲ್ ಮಾಡಿ, ಪ್ರೊಡ್ಯೂಸರ್ ಆಗಿ 7-8 ಸೀರಿಯಲ್ ಮಾಡಿ ಇವತ್ತು ಈ ಪರಿಸ್ಥಿತಿ ಬಂದಿದ್ದೈತೆ. ಈ ಸೀರಿಯಲ್ ಶೂಟಿಂಗ್ ಟೈಮಲ್ಲೂ ಕೂಡ ಈ ಹಂಸ ಮೇಡಮ್ ಟಾರ್ಚರ್ ಕೊಟ್ಟಿಲ್ವಂತೆ. ಬಂದಿದ್ದೇ ಟೈಮು, ಕೇಳಿದ್ದೇ ಊಟ, ಹೊರಗಡೆ ಶೂಟಿಂಗ್ ಇದ್ರೆ ಐಷಾರಾಮಿ ರೂಮು, ಫುಲ್ ಬಿಲ್ಡಪ್. ಬೆಣ್ಣೆ ಶಾಂತಕ್ಕ ಆಗಿದ್ದ ಒಂದ್ ಲೆಕ್ಕ, ಬಿಗ್ ಬಾಸಿಗೆ ಹೋಗಿ ಬಂದ್ಮೇಲೆ ಬೇರೆನೇ ಲೆಕ್ಕ. ಇಷ್ಟಕ್ಕೂ ಪೇಮೆಂಟ್ ಬ್ಯಾಲೆನ್ಸ್ ಇದ್ರೆ, ಅನ್ಯಾಯ ಆಗಿದ್ರೆ ಅದನ್ನು ತಗೊಳ್ಳೋದಕ್ಕೆ ನಮ್ಮಲ್ಲಿ ಕಾನೂನಿದೆ, ಕೋರ್ಟ್ ಇದೆ. ಅದನ್ನು ಬಿಟ್ಟು ಕೋರ್ಟಿಗೆ ಬರಲಿ ಚಪ್ಪಲಿ ತಗೊಂಡು ಹೊಡಿತೀನಿ ಅಂತ ಅನ್ಬೋದಾ? ಹೆಣ್ಣು ಜಾತಿಲಿ ಹುಟ್ಟಿದೀನಿ ಅನ್ನೋ ಒಂದೇ ಕಾರಣಕ್ಕೆ ಏನ್ ಹೇಳಿದ್ರು ನಡೀತದ? ಆಮೇಲೆ ದೊಡ್ಡ ಬ್ಯಾಕ್ ಗ್ರೌಂಡ್ ಇರೋ ಪ್ರೊಡ್ಯೂಸರ್ಗಳು ಕಲಾವಿದರನ್ನ ಹೆಂಗೆಲ್ಲ ನಡೆಸ್ಕೋತಾರೆ, ಎಷ್ಟೆಲ್ಲ ಮೋಸ ಮಾಡ್ತಾರೆ. ಅಲ್ಲಿ ಯಾರು ಸೌಂಡ್ ರೈಸ್ ಮಾಡೋದಿಲ್ಲ. ಹಿಂಗೆ ಯಾವ ಹಿಂದೆನೂ ಇಲ್ಲದೆ ಇರೋ ಸಿಕ್ಕಿಬಿಟ್ರೆ ಊರ್ ಬಿಡಿಸ್ಕೊಡ್ಬೇಕು. ಈ ಕಿರುತೆರೆಗೆ ಒಂದು ಅಸೋಸಿಯೇಷನ್ ಅಂತ ಇತ್ತಪ್ಪ, ಅವ್ರು ಯಾಕೆ ಉಸಿರೇ ಬಿಡಂಗೆ ಕಾಣ್ತಿಲ್ಲ.